ಭಗವಂತನಲ್ಲಿ ನಾವೇನು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನರಸಿಂಹದೇವರಲ್ಲಿ. ಶ್ರೀ ಗುರುಭ್ಯೋ ನಮಃ. ಉಗ್ರ ಲಕ್ಷ್ಮೀ ನೃಸಿಂಹತ್ವಂ ಉಗ್ರೈನಃ ಪ್ರೇರಕಾನ್ ಪ್ರತಿ ಉಗ್ರೋ ಭವ ಕುರುಷ್ವೋಗ್ರಂ ಮಾಮಪ್ಯುಗ್ರಾನ್ ಅರೀನ್ ಪ್ರತಿ. ಉಗ್ರ ಲಕ್ಷ್ಮೀ ನೃಸಿಂಹತ್ವಂ, ಲಕ್ಷ್ಮೀ ನರಸಿಂಹದೇವರು ಬಹಳ ಉಗ್ರ ಅಂತ, ಭಾರಿ ಭಯಂಕರ, ಭಾರಿ ಉಗ್ರ ಅಂತ ಜಗತ್ತಿಗೆಲ್ಲ ಪ್ರಸಿದ್ಧ. ಅಂತಹ ನರಸಿಂಹದೇವರಿಗೆ ನಾವೇನು ಕೇಳಬೇಕು ಅಂದರೆ, ನಿನ್ನ ಉಗ್ರತೆ ಅಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವಾಗ ಇತ್ತು, ಇನ್ನನೇಕ ದುರ್ಜನರ ಅಸುರರ ಸಂಹಾರ ಮಾಡುವಾಗಿತ್ತು. ಈಗ ಬಹಳ ಸೌಮ್ಯನಾಗಿ ಬಿಟ್ಟಿದ್ದಿ. ಹಾಗೆ ಸೌಮ್ಯನಾಗುವುದು ಬೇಡ. ನಮ್ಮಲ್ಲಿ ಅನೇಕ ಶತ್ರುಗಳು ಒಳಗೆ ಇದ್ದಾರೆ. ಕಾಮಕ್ರೋಧಾದಿ ಶತ್ರುಗಳೆಲ್ಲ ನಮ್ಮ ಒಳಗೆ ತುಂಬಿಕೊಂಡಿದ್ದಾರೆ. ಅವರು ಯಾಕೆ ಶತ್ರುಗಳು ಅಂದರೆ, ನಮಗೆ ಪೆಟ್ಟು ಕೊಡೋದಿಲ್ಲ, ನಾವು ಪೆಟ್ಟು ತಿನ್ನುವಂತೆ ಮಾಡ್ತಾರೆ. ನಾನಾ ವಿಧವಾದ ಪಾಪಗಳನ್ನು ನಮ್ಮಿಂದ ಮಾಡಿಸಿ ಆ ನಂತರ ಅನೇಕ ಅನರ್ಥಗಳನ್ನು, ನರಕಾದಿ ಅನರ್ಥಗಳನ್ನು ಹೊಂದಿ ಮುಂದೆ ಯಮದೂತರಿಂದ, ಯಮಭಟರಿಂದ ಶಿಕ್ಷೆಯಾಗುವಂತೆ, ಅಥವಾ ಜನ್ಮಾಂತರದಲ್ಲಿ ಹುಟ್ಟಿ ಬಂದಾಗ ಈ ಪಾಪದ ಫಲವಾಗಿ ಅನೇಕರಿಂದ ಪೆಟ್ಟು ತಿನ್ನುವಂತೆ, ಕಷ್ಟಗಳನ್ನು ಅನುಭವಿಸುವಂತೆ ಮಾಡುವ ಪಾಪಗಳಿಗೆ ಪ್ರೇರಕರಾಗಿ ಆ ದೈತ್ಯರಿದ್ದಾರೆ. ಅನೇಕರು ಒಳಗೆ ಇದ್ದಾರೆ. ಅವರು ಕಾಮಕ್ರೋಧಾದಿಗಳನ್ನು ನಿಮಿತ್ತ ಮಾಡಿ ಅನೇಕ ಪಾಪಗಳನ್ನು ನಮ್ಮಿಂದ ಮಾಡಿಸಿ ನಮಗೆ ಅನರ್ಥವನ್ನು ಕೊಡ್ತಾರಲ್ಲ, ಅವರನ್ನು ಯಾಕೆ ಅಷ್ಟು ಉದಾಸೀನವಾಗಿ ಬಿಟ್ಟಿದ್ದೀಯಾ? ಮಹೋಗ್ರ ರೂಪವನ್ನು ತೋರಿಸಿ ಆ ಎಲ್ಲ ಶತ್ರುಗಳನ್ನು, ಒಳಗಿದ್ದವರನ್ನು ನಾಶ ಮಾಡುವುದು. ನೀನು ಉಗ್ರನಾಗಬೇಕು ಅಷ್ಟೇ ಅಲ್ಲ, ನಮ್ಮನ್ನು ಉಗ್ರನನ್ನಾಗಿ ಮಾಡಬೇಕು.